ಅವರು ರೀಡಿಂಗ್ ಕೇಳ್ತಾ ಇದ್ರು. ನನ್ಗೊಂದು ಕಾರ್ಡ್ ಬೀಳತ್ತೆ, ಅವ್ರದ್ದು ಹೆಸರಷ್ಟೇ ಗೊತ್ತಿರುತ್ತೆ ನನಗೆ. ಒಂದು ಕಾರ್ಡ್ ಬೀಳತ್ತೆ, ನಾನು ಅವ್ರ 6 ಪ್ರಶ್ನೆಗೆ ಉತ್ತರ ಹೇಳ್ಬಿಟ್ಟಿರ್ತೀನಿ. ನನಗೆ ಈ ಕಾರ್ಡ್ ಬಿತ್ತು ಯಾಕೋ ನೀವು ಪ್ರಶ್ನೆ ಕೇಳೋಕ್ಕಿಂತ ಮುಂಚೆನೆ. ಅದಾದ್ಮೇಲೆ ಅವ್ರು ಅಂತಾರೆ, ಮ್ಯಾಮ್ ನಂದು ಅಷ್ಟು ಕ್ವಶನ್ ನೀವು ಇಲ್ಲೇ ಆನ್ಸರ್ ಮಾಡಿಬಿಟ್ರಿ ಅಂತ. ನನಗೆ ಹಾರ್ಸ್ ಕಾಣಿಸ್ತು, ಆ ಕಾರ್ಡಲ್ಲೇನೆ ಹಾರ್ಸ್ ಬಿತ್ತು, ಅಂದ್ರೆ ಪಿಕ್ಚರ್ ಇತ್ತು ಕಾರ್ಡಲ್ಲೇನೆ. ಸೊ ನಾನು ಅವ್ರಿಗಂದೆ, ಏನೋ ಹಾರ್ಸ್ ತಗೋತೀರಾ ನೀವು? ನಾನು ಅವ್ರಿಗೆ ಹೇಳಿದ ತಕ್ಷಣ ಅಂದ್ರು, ನನ್ನ ಮಗಳು ಕುದುರೆ ಕೊಡ್ಸು ಅಂತ ಕೇಳ್ತಾ ಇದ್ದಾಳೆ. ನನ್ನ ಫಾರ್ಮ್ ಹೌಸ್ ಅಲ್ಲಿ ನೆಕ್ಸ್ಟ್ ಕ್ವೆಶನ್ ಕುದುರೆದೇ ಕೇಳೋದಿತ್ತು. ಇಷ್ಟು ಪಿನ್ ಪಾಯಿಂಟ್ ಪ್ರಿಸಿಷನ್ ಅಥವಾ ಇಷ್ಟು ಆಕ್ಯುರಸಿಯಿಂದ ಹೆಂಗ್ ಗೊತ್ತಾಗ್ತಾ ಇದೆ? ಸಡನ್ ಆಗಿ ಎನರ್ಜಿ ಡ್ರೈನ್ ಆಗ್ಬಿಡೋದು, ತುಂಬ ಏನೋ ಕಳ್ಕೊಂಡಿದ್ದೀನಿ ಅನ್ಸೋದು, ಆ ಥರ ಆಗತ್ತೆ. ಆಮೇಲೆ ನಾನು ಟ್ಯಾರೋ ಕಾರ್ಡ್ ಎನರ್ಜಿಯಿಂದನೇ ಹಿಂಗಾಯ್ತು. ಬೇರೆ ಯಾರಿಗೂ ರೀಡಿಂಗ್ ಕೊಟ್ಟಿರ್ತೀವಿ, ಆ ಎನರ್ಜಿಯಿಂದ ನಂಗೆ ಹಿಂಗಾಯ್ತು ಅಂದಾಗ ಕೆಲವೊಂದು ಬಾರಿ ನಂಗೆ ಗೊತ್ತಾಗತ್ತೆ ಯಾರ್ದಿದ್ದು ಎನರ್ಜಿ ಅಂತ. ಸಡನ್ ಆಗಿ ಏನೋ ಕಳ್ಕೊಂಡಿದ್ದೀನಿ ಅಂತ ದುಃಖ ನನಗೆ ಶುರು ಆಯ್ತು. ತುಂಬಾ ಅಳ್ತಾ ಇದ್ದೆ, ಹೀಲಿಂಗ್ ಮಾಡ್ತಾ ಇದ್ದೆ ಒಂದು ತಾತನ್ನ. ನಾನು ಅವ್ರ ಮಗಳಿಗೆ ಟೆಕ್ಸ್ಟ್ ಮಾಡಿದೆ, ಹೇಗಿದ್ದಾರೆ ಇವರು ಅಂತ. ಅವ್ರು ಹೋಗ್ಬಿಟ್ರು. ಈಗ ನಿಮ್ ರೀಡಿಂಗ್ಸ್ ಅಲ್ಲಿ ನಿಮಗೇನೆ ಒಂದು ದೊಡ್ಡ ಸರ್ಪ್ರೈಸ್ ತರ ಅನ್ಸದ್ ಯಾವ್ದಾದ್ರು ಕೇಸ್ ಇದೆಯಾ? ಹಾ, ಅನ್ಸಿದೆ, ಸುಮಾರಿದೆ ಆ ಥರ. ಅಂದ್ರೆ ಎಲ್ಲ ತುಂಬಾ ನೆಗೆಟಿವ್ ಹೋಗೋದಕ್ಕಿಂತ ಒಂದು ಪಾಸಿಟಿವ್ ಹೇಳ್ತೀನಿ. ಇದು ಜಸ್ಟ್ ನೆನ್ನೆ ಆಯ್ತು ಇದು. ಅವರು ರೀಡಿಂಗ್ ಕೇಳ್ತಾ ಇದ್ರು, ನಾನು ಹೇಳ್ತಾ ಹೋಗ್ತಾ ಇದ್ದೆ. ನಾನು ಮುಂಚೆ ಏನ್ ಮಾಡ್ತಿದ್ದೆ, ಅವ್ರ ಕ್ವೆಶನ್ಸ್ ಒಂದು 5-6-7 ಬರ್ದಿಟ್ಕೊಂಡಿರ್ತಾರೆ ಕೇಳ್ಬೇಕಂತ ಕಾಲಲ್ಲಿ. ನನ್ಗೊಂದು ಕಾರ್ಡ್ ಬೀಳತ್ತೆ, ಅವ್ರದ್ದು ಹೆಸರಷ್ಟೇ ಗೊತ್ತಿರುತ್ತೆ ನನಗೆ. ಒಂದು ಕಾರ್ಡ್ ಬೀಳತ್ತೆ, ನಾನು ಅವ್ರ 6 ಪ್ರಶ್ನೆಗೆ ಉತ್ತರ ಹೇಳ್ಬಿಟ್ಟಿರ್ತೀನಿ. ನನಗೆ ಈ ಕಾರ್ಡ್ ಬಿತ್ತು ಯಾಕೋ ನೀವು ಪ್ರಶ್ನೆ ಕೇಳೋಕ್ಕಿಂತ ಮುಂಚೆನೆ. ಇದ್ರದ್ದು ಅರ್ಥ ಇದು 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 ಈ ತರ ಆಗ್ತಿದೆ, ನಿಮ್ ಕರಿಯರಲ್ಲಿ ಹಿಂಗಿದೆ, ನಿಮ್ಗೆ ಕೆಲಸ ಪ್ರಮೋಷನ್ ಬೇಕು ಅಂತ ನಿಮ್ ಮನ್ಸಲ್ಲಿದೆ, ನಿಮ್ಗೆ ಈ ಟೈಮಿಗೆ ಆಗತ್ತೆ ನೋಡಿ. ಮಗುದ್ ರಿಲೇಟೆಡ್ ಒಂದು ಕ್ವೆಶನ್ ಇದೆ, ಆ ಮಗ ಚೆನ್ನಾಗಿ ಇರ್ತಾನೆ, ಆ ತರ ಒಂದು 6-7 ಹೇಳ್ಬಿಡ್ತೀನಿ ಅವ್ರಿಗೆ. ಅದಾದ್ಮೇಲೆ ಅವ್ರು ಅಂತಾರೆ, ಮ್ಯಾಮ್ ನಂದು ಅಷ್ಟು ಕ್ವೆಶನ್ ನೀವು ಇಲ್ಲೇ ಆನ್ಸರ್ ಮಾಡ್ಬಿಟ್ರಿ ಅಂತ. ಸೊ ಮೊನ್ನೆ ಏನಾಯ್ತು, ನಂಗೆ ಹಾರ್ಸ್ ಕಾಣಿಸ್ತು, ಆ ಕಾರ್ಡಲ್ಲೇನೆ ಹಾರ್ಸ್ ಬಿತ್ತು, ಅಂದ್ರೆ ಪಿಕ್ಚರ್ ಇತ್ತು ಕಾರ್ಡಲ್ಲೇನೆ. ಬ್ಲ್ಯಾಕ್ ಕಲರ್ ಹಾರ್ಸ್ ಇತ್ತು, ಮತ್ತೆ ದುಡ್ಡು ಎಲ್ಲ ಇತ್ತು ಆ ಕಾರ್ಡಲ್ಲೇನೆ. ಸೊ ನಾನು ಅವ್ರಿಗಂದೆ, ಏನೋ ಹಾರ್ಸ್ ತಗೋತೀರಾ ನೀವು? 2-6 ಹಾರ್ಸ್ಗಳು ತಗೋತೀರಾ? ಇಲ್ಲಿ ನಂಬರ್ ಕೂಡ ಇತ್ತು ಕಾರ್ಡಲ್ಲೇನೆ. ನೈಟ್ ಆಫ್ ಕಿಂಗ್ ಆ ಥರದ್ದೇನೋ ಕಾರ್ಡ್ ಬಿತ್ತು, ಕಿಂಗ್ ಆಫ್ ವಾಂಡ್ಸ್ ಆ ಥರದ್ದೇನೋ, ಅದರಲ್ಲಿ ಕುದುರೆ ಎಲ್ಲ ಇತ್ತು. ನಾನು ಅವ್ರಿಗೆ ಹೇಳಿದ ತಕ್ಷಣ ಅಂದ್ರು, ನನ್ನ ಮಗಳು ಕುದುರೆ ಕೊಡ್ಸು ಅಂತ ಕೇಳ್ತಾ ಇದ್ದಾಳೆ. ನನ್ನ ಫಾರ್ಮ್ ಹೌಸ್ ಅಲ್ಲಿ ನೆಕ್ಸ್ಟ್ ಕ್ವೆಶನ್ ಕುದುರೆದೇ ಕೇಳೋದಿತ್ತು. ನಿಮ್ಗೆ ಕುದುರೆನೇ ಬಿದ್ದಿದ್ಯಾ? ನಂಗೆ ಶಾಕ್ ಆಗ್ತಿದೆ ಇವಾಗ ಅಂತ. ನನಗೂ ಶಾಕ್ ಆಯ್ತದು. ಅಂದ್ರೆ ಇಷ್ಟು ಪಿನ್ ಪಾಯಿಂಟ್ ಪ್ರಿಸಿಷನ್ ಅಥವಾ ಇಷ್ಟು ಆಕ್ಯುರಸಿಯಿಂದ ಹೆಂಗ್ ಗೊತ್ತಾಗ್ತಾ ಇದೆ? ಈಗ ಕೆಲವೊಂದು ನನ್ನ ಸೈಕಿಕ್ ವಿಷನ್ಸ್ ನನ್ಗೆ ಗೊತ್ತು, ಕಾರ್ಡಲ್ಲೂ ಅದೇ ಬಿತ್ತು. ಸೊ ಅಂದ್ರೆ ಎಷ್ಟು ಎನರ್ಜಿ ಇದೆ, ಶಕ್ತಿ ಇದೆ ಕಾರ್ಡಲ್ಲಿ ಅಂತ ನನಗೆ ಆಶ್ಚರ್ಯ ಆಯ್ತು ಅವತ್ತು, ಲೈಕ್ ಮೊನ್ನೆ. ಈಗ ಇಷ್ಟು ಕಾರ್ಡ್ಸ್ ಇದೆಲ್ಲ, ಈ ಕಾರ್ಡ್ಸ್ ಅಲ್ಲಿ ನಿಮಗೆ ಅಂತ ಯಾರು ಪರ್ಟಿಕ್ಯುಲರ್ ಒಂದು ಫೇವ್ರೆಟ್ ಕಾರ್ಡ್ ಇದೆಯಾ? ಒಂದು ಆ ಕಾರ್ಡ್ ಬಂದ ತಕ್ಷಣ ಒಂಥರ ನಿಮಗೆ ಆ ಥರದ್ದು ಏನಾದರೂ ಎನಿ ಪರ್ಟಿಕ್ಯುಲರ್ ಕಾರ್ಡ್ ನೀವೇನಾದರೂ ಮಾತಾಡೋಕ್ಕೆ ಇಷ್ಟಪಡ್ತೀರಾ ಅದ್ರ ಬಗ್ಗೆ? ಹಾ, ಇದೆ. ಸ್ಟ್ರೆಂತ್ ಕಾರ್ಡ್ ಅಂತ ಒಂದಿದೆ. ನಾನು ದುರ್ಗಾದೇವಿ ತುಂಬಾ ನಂಬ್ತೀನಿ, ಮತ್ತೆ ತುಂಬಾ ಇಷ್ಟ ನಂಗೆ ದುರ್ಗಾದೇವಿ. ಆ ಸ್ಟ್ರೆಂತ್ ಕಾರ್ಡಲ್ಲಿ ಒಂದು ಲೇಡಿ ಇದ್ದಾರೆ, ವೈಟ್ ಕ್ಲೋದಿಂಗ್ ಹಾಕೊಂಡು. ಅಲ್ಲಿ ಸಿಂಹನ ಅವ್ರ ಪ್ರೀತಿಯಿಂದ ನೋಡ್ಕೋತಾ ಇದ್ದಾರೆ, ಪ್ರೀತಿಯಿಂದ. ಆ ಸಿಂಹ ಅವ್ರ ಮಾತು ಕೇಳ್ತಾ ಇದೆ ಆ ಕಾರ್ಡಲ್ಲಿ. ಅಂಡ್ ತಲೆ ಮೇಲೆ ಇನ್ಫಿನಿಟಿ ಸಿಂಬಲ್ ಇದೆ, ಮತ್ತೆ ನಂಬರ್ 8 ಇದೆ, ಆ ಕಾರ್ಡ್ ನಂಬರ್ 8 ಅಂತ. ಆ ಕಾರ್ಡು ನನ್ ತುಂಬಾ ಫೇವ್ರೆಟ್. ಒಂದು 8 ಶನೇಶ್ವರ ಸ್ವಾಮಿ ನಂಬರ್, ಲಾರ್ಡ್ ಆಫ್ ಜಸ್ಟಿಸ್. ನಂಗೆ ತುಂಬಾ ಪ್ರೀತಿ ಆ ದೇವರದು ಇದೆ. ಮತ್ತೆ ದುರ್ಗಾದೇವಿ ರೆಪ್ರೆಸೆಂಟೇಷನ್, ಸಿಂಹನ ನಾವು ಟೇಮ್ ಮಾಡ್ತಾ ಇದೀವಿ. ಅಂದ್ರೆ ಪ್ರೀತಿ ಕೊಟ್ರೆ ಸಿಂಹನ್ನು ನಾವು ವಶ ಮಾಡ್ಕೋಬಹುದು. ನಮ್ಮ ಹತ್ರ ಪ್ರೀತಿಯಿಂದ ನೋಡ್ಕೊಂಡ್ರೆ ಯಾರು ಬೇಕಾದ್ರೂ ನಮ್ಮ ಮಾತು ಕೇಳ್ತಾರೆ. ಸೊ ನಾವ್ ಹೇಗೆ ಬಿಹೇವ್ ಮಾಡ್ತೀವಿ ಅದು ನಮ್ಮ ಮೇಲಿರತ್ತೆ. ಸುತ್ತಮುತ್ತಲಿನ ಜನನ ನಾವು ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ದಲೇ ಇರ್ಬೋದು, ಬಟ್ ನಮ್ಮನ್ನ ನಾವು ಕಂಟ್ರೋಲ್ ಮಾಡ್ಬೇಕು. ಸೊ ಅಲ್ಲಿ ಏನು ಸೆಲ್ಫ್ ಲವ್, ನಮ್ಮಲ್ಲೂ ಸಿಂಹಗಳಿವೆ, ನಮ್ಮಲ್ಲೂ ಡಿಮಾನ್ಸ್ಗಳಿವೆ. ನಾವು ಅದನ್ನೆಲ್ಲ ಕಡಿಮೆ ಮಾಡಿಕೊಂಡು ನಮ್ಮ ಸೆಲ್ಫ್ ಲವ್, ಪ್ರೀತಿ ಸಂಕೇತ ಅದು ಆ ಕಾರ್ಡ್. ಆ ಕಾರ್ಡ್ ನಂಗೆ ತುಂಬಾ ಇಷ್ಟ. ಯಾಕಂದ್ರೆ ಈ ಕಪ್ಪು ಖಾಲಿ ಇದ್ರೆ ನಾವು ಆ ಖಾಲಿ ಕಪ್ಪಿಂದ ಯಾರಿಗೂ ಏನು ಕೊಡಕ್ ಸಾಧ್ಯನೇ ಇಲ್ಲ.
ನನ್ನ ಕಪ್ ಫುಲ್ ಇಟ್ಕೊಂಡ್ರೇನೆ ನಾನು ಬೇರೆಯವ್ರಿಗೆ ಕೊಡೋಕ್ಕಾಗೋದು. ಸೊ ಆ ಕಾರ್ಡ್ ನನ್ನ ಫೇವ್ರೆಟ್ಟು, ಆ್ಯಂಡ್ ಅದು ಬಂದಾಗೆಲ್ಲ ನಂಗೆ ತುಂಬ ಖುಷಿ ಆಗುತ್ತೆ. ಮತ್ತೆ ಟ್ಯಾರೋ ರೀಡಿಂಗ್ ಈಗ ಶುರು ಮಾಡಿ ಒಬ್ಬರಿಗೆ ರೀಡಿಂಗ್ ಹೇಳೋದು, ಒಂದು ಒಳ್ಳೆ ಕೆಲಸ ಮಾಡೋದು, ಇದೆಲ್ಲ ಓಕೆ ಫೈನ್. ಬಟ್ ಯಾವತ್ತಾದ್ರೂ ರೀಡಿಂಗ್ಸ್ ಮಾಡಿ ಯಾರ ಜನರಲ್ ಆಗಿ ಯಾವುದೇ ಟ್ಯಾರೋ ರೀಡರ್ ಅಥವಾ ನಿಮಗೆ ನಿಮ್ಮ ವೈಯಕ್ತಿಕ ಎಕ್ಸ್ಪೀರಿಯನ್ಸಿಂದ ಆ ನೆಗೆಟಿವ್ಸ್ನ ಅಥವಾ ಆ ಒಂದು ಎನರ್ಜಿ ಎಕ್ಸ್ಚೇಂಜ್ ಆಗತ್ತೆ ಗೊತ್ತಾ, ನಿಮಗೆ ಗೊತ್ತಿಲ್ಲದೆ ಆ ಥರದ ಎಕ್ಸ್ಪೀರಿಯನ್ಸಸ್ಸು ಆಗಿದೆ ನಿಮಗೆ? ಓಹ್ ಎಸ್. ನಿಮಗೆ ತುಂಬ ಡಿಸ್ಟರ್ಬ್ ಮಾಡಿದಂಥ ಕೇಸಸ್? ಅಪ್ಪ, ತುಂಬ ಡಿಸ್ಟರ್ಬ್ ತುಂಬ ಆಗೋದು ಇದೆ. ಮತ್ತು ನಾನು ಅಲ್ಲ ಅಂತ ಗೊತ್ತಿರುತ್ತೆ ನನ್ನ ಸುತ್ತಮುತ್ತಲಿನ ಜನಕ್ಕೆ. ಅಂದರೆ ತುಂಬ ಡ್ರೈನ್ಡ್, ನನಗೆ ಅತಿರೇಕ ಕೋಪ ಬಂದರೆ ಏನೇ ಆಗಲಿ ಜೀವನದಲ್ಲಿ ನಂಗೆ ಸದಾ ಅತ್ ಬಿಡ್ತೀನಿ ಅಥವಾ ಸೈಲೆಂಟ್ ಆಗಿಬಿಡ್ತೀನಿ, ಎರಡೇ. ನನಗೆ ಅದ್ರ ಮೇಲೆ ಏನು ಮಾಡಬೇಕು ಗೊತ್ತಾಗಲ್ಲ ನನಗೆ. ಸೊ ಆ ಥರದ್ದು ಎಕ್ಸ್ಪೀರಿಯನ್ಸ್, ಸಡನ್ನಾಗಿ ಎನರ್ಜಿ ಡ್ರೈನ್ ಆಗಿಬಿಡೋದು, ತುಂಬ ಏನೋ ಕಳ್ಕೊಂಡಿದ್ದೀನಿ ಅನ್ಸೋದು, ಆ ಥರ ಆಗತ್ತೆ. ಆಮೇಲೆ ನಾನು ಟ್ಯಾರೋ ಕಾರ್ಡ್ ಎನರ್ಜಿಯಿಂದನೇ ಹಿಂಗಾಯ್ತು, ಬೇರೆ ಯಾರಿಗೂ ರೀಡಿಂಗ್ ಕೊಟ್ಟಿರ್ತೀವಿ, ಆ ಎನರ್ಜಿಯಿಂದ ನಂಗೆ ಹಿಂಗಾಯ್ತು ಅಂದಾಗ ನಂಗೆ ಗೊತ್ತಾಗತ್ತೆ ಯಾರ್ದು, ಕೆಲವೊಂದು ಬಾರಿ ನಂಗೆ ಗೊತ್ತಾಗತ್ತೆ ಯಾರ್ದಿದ್ದು ಎನರ್ಜಿ ಅಂತ. ಅವ್ರಿಗೆ ಟೆಕ್ಸ್ಟ್ ಮಾಡಿದಾಗ ನಂಗೆ ಗೊತ್ತಾಯ್ತು, ಲೈಕ್ ಯಾರೋ ಒಬ್ರಿಗೆ ನಾನು ಹೀಲಿಂಗ್ ಮಾಡ್ತಾ ಇದ್ದೆ, ಅವರಿಗೆ ಟ್ಯಾರೋ ರೀಡಿಂಗು ಮಾಡ್ತಾ ಇದ್ದೆ. ಸಡನ್ನಾಗಿ ಏನೋ ಕಳ್ಕೊಂಡಿದ್ದೀನಿ ಅಂತ ದುಃಖ ನಿಮಗೆ ಶುರು ಆಯ್ತು? ನನಗೆ ಶುರು ಆಯಿತು. ತುಂಬ ಅಳ್ತಾ ಇದ್ದೆ. ಆಮೇಲೆ ನಮ್ಮ ಮನೆಯಲ್ಲೆಲ್ಲ ಹೇಳಿದೆ, ನಮ್ಮ ಅಮ್ಮಂಗೆ ಹೇಳಿದೆ, ಅಮ್ಮ ಯಾಕೋ ತುಂಬ ಏನೋ ಕಳ್ಕೊಂಡಿದ್ದೀನಿ ಅನಿಸ್ತಾ ಇದೆ ಅಮ್ಮ, ತುಂಬ ನೋವು ಎದೆಯಲ್ಲಿ, ಏನಂತ ಗೊತ್ತಿಲ್ಲ ಅಂತ. ದೆನ್ ನನಗೆ ಹೀಲಿಂಗ್ ಮಾಡ್ತಾ ಇದ್ದೆ ಒಂದು ತಾತನ್ನ. ನಾನು ಅವ್ರ ಮಗಳಿಗೆ ಟೆಕ್ಸ್ಟ್ ಮಾಡಿದೆ, ಹೇಗಿದ್ದಾರೆ ಇವರು ಅಂತ. ಅವ್ರು ಹೋಗ್ಬಿಟ್ರು. ಅವರು ಎಲ್ಲೋ ಬಾತ್ರೂಮಲ್ಲಿ ಬಿದ್ದು ಫ್ರ್ಯಾಕ್ಚರ್ ಆಯಿತು ಅವರಿಗೆ ಫಸ್ಟು. ಅದಕ್ಕೆ ಹೀಲಿಂಗ್ ಮಾಡ್ತಾ ಇದ್ವಿ ನಾವು. ಆ್ಯಂಡ್ ನನಗೆ ಸೆನ್ಸ್ ಆಗಿತ್ತು ಅವ್ರ ಆತ್ಮದಲ್ಲಿ ಅಷ್ಟು ಶಕ್ತಿ ಇಲ್ಲ, ಅಂದರೆ ಅವ್ರಿಗೆ ಹೋಗಬೇಕು ಅಂತ ಇದೆ, ಅವರು ವಿಲ್ ಇಲ್ಲ ಅವ್ರಿಗೆ ಇರೋಕ್ಕೆ ಅಂತ. ತುಂಬ ವಯಸ್ಸಾಗಿತ್ತು ಅವ್ರಿಗೆ. ರೀಡಿಂಗ್ ಮಾಡಿದೆ. ರೀಡಿಂಗಲ್ಲೂ ನನಗೆ ನೆಗೆಟಿವೇ ಬಂತು. ಈ ಆತ್ಮ ಇಷ್ಟೇ ಕಾಲ ಖುಷಿಯಾಗಿರೋಕ್ಕೆ ಸಾಧ್ಯ, ಆಮೇಲೆ ಅದರದ್ದು ಬೇರೆ ಪರ್ಪಸ್ ಇದೆ, ಅದು ಹೋಗುತ್ತೆ ಅಂತಾನೆ ಬಂತು ನಂಗೆ ರೀಡಿಂಗಲ್ಲಿ. ಆ್ಯಂಡ್ ನಂಗೆ ಆ ಎನರ್ಜಿ ಕೂಡ ಅನುಭವ ಆಯಿತು. ಆಮೇಲೆ ನಂಗೆ ಅರ್ಥ ಆಯಿತು ಯಾಕೆ ಇಷ್ಟು ದುಃಖ ಆಗ್ತಾ ಇತ್ತು ನನಗೆ ಅಂತ. ಅವರು ಹೋಗ್ಬಿಟ್ರು. ಆಮೇಲೆ ಇನ್ನೊಂದು ಇನ್ಸಿಡೆನ್ಸ್ ಅಂದರೆ, ಲೈವ್ ಮಾಡ್ತೀನಿ ನಾನು, ಅಂದರೆ ಲೈವ್ ಟ್ಯಾರೋ ಕಾರ್ಡ್ ರೀಡಿಂಗ್ ಅಂತ ಮಾಡ್ತೀನಿ. ಅಲ್ಲೇ ಅವರು ಪ್ರಶ್ನೆಗಳನ್ನ ಕೇಳ್ತಾರೆ ಯೂಟ್ಯೂಬಲ್ಲಿ, ಅಲ್ಲೇ ನಾನು ಅವ್ರಿಗೆ ಉತ್ತರ ಕೊಡ್ತಾ ಹೋಗ್ತೀನಿ. ಅವ್ರ ಹೆಸರು ಕಾಣ್ತಾ ಇರತ್ತೆ, ಯಾರು ಪ್ರಶ್ನೆ ಕೇಳ್ತಾ ಇರ್ತಾರಂತ. ಅವರು ಕೇಳಿದ್ರು, ನನ್ನ ತಂದೆ ಯಾವಾಗ ಡಿಸ್ಚಾರ್ಜ್ ಆಗ್ತಾರೆ ಚೆಕ್ ಮಾಡಿ, ಅವರಿಗೆ ಸ್ವಲ್ಪ ಹುಷಾರಿಲ್ಲ ಅಂತ ಹಾಕಿದ್ರು ಕ್ವೆಶನ್ನ. ನಾನು ರೀಡಿಂಗ್ ಮಾಡ್ತಾ ಇದ್ದೆ ಲೈವ್ ಆಗಿ, ಅದಿದೆ ಇನ್ನೂ ಯೂಟ್ಯೂಬಲ್ಲಿ ಹೋಗಿ ನೋಡಿದ್ರೆ ಇದೆ ಆ ವಿಡಿಯೋ. ಅಲ್ಲಿ ನಾ ರೀಡಿಂಗ್ ಮಾಡ್ತಾ ಸಡನ್ನಾಗಿ ಕೆಮ್ಮಕ್ಕೆ ಸ್ಟಾರ್ಟ್ ಮಾಡಿದೆ, ಜೋರು ಕೆಮ್ಮಿ. ಅವ್ರದ್ದೇ ಕ್ವೆಶನ್ನಿಗೆ ತುಂಬ ನ್ಯೂಮೋನಿಯಾ ಆಗಿದೆಯಾ ಇವ್ರಿಗೆ, ತುಂಬ ಕೆಮ್ಮು ಬರ್ತಾ ಇದೆಯಲ್ಲ ನನಗೆ ಚೆಸ್ಟಲ್ಲಿ ಅಂತ ಹೇಳಿದೆ. ಅವರು ಹೌದು ಮ್ಯಾಮ್, ನ್ಯೂಮೋನಿಯಾಗೆ ಅಡ್ಮಿಟ್ ಆಗಿತ್ತು ಅಂತ ಹೇಳಿದ್ರು. ಅವರು ಅಷ್ಟು ಫಾಸ್ಟಾಗಿ ಎನರ್ಜಿ ಬಂದು ರೀಚ್ ಆಗ್ತಾ ಇದೆ. ಲೈವ್ ಅಲ್ಲಿ ಇದು ನಡೀತು. ಆವಾಗ ಮನೆ ಜನಕ್ಕೆಲ್ಲ ಎಷ್ಟೇ ಹೇಳಿದ್ರು ಅವ್ರಿಗೆ ತುಂಬ ನಂಬಿಕೆ ಯಾವಾಗ ಬರುತ್ತೆ, ಸೀಯಿಂಗ್ ಇಸ್ ಬಿಲೀವಿಂಗ್ ಅಂತಾರೆ. ನಾವು ನೋಡ್ತೀವಿ, ನಾವು ನಂಬ್ತೀವಿ ಅಷ್ಟೇ. ಅದು ಅವರಿಗೆ ಮನೆ ಜನಕ್ಕೆಲ್ಲ ಒಂಥರ ಅನಿಸ್ತು, ಮೈಜುಮ್ ಅನಿಸ್ತು. ನೀರು ತಂದು ಕೊಟ್ರು ಅಲ್ಲೇ ಲೈವಲ್ಲಿ. ಈ ಥರ ಅದು ಹೆಂಗೆ ನಿನಗೆ ಒಲ್ದು ಬಿಟ್ಟಿದೆ ಟ್ಯಾರೋದು ಎನರ್ಜಿ ಅಷ್ಟು ಫಾಸ್ಟಾಗಿ ಅಂತ. ಸೊ ಪ್ರೊಟೆಕ್ಷನ್ ಈಸ್ ಇಂಪಾರ್ಟೆಂಟ್ ಕೂಡ ರೀಡರ್ಗೆ. ಅಷ್ಟು ಎನರ್ಜೀಸ್ ಇರೋದಕ್ಕೆ ನಾನು ಆವಾಗಲೇ ಹೇಳಿದೆ, ಕ್ಯೂರಿಯಾಸಿಟಿಗೆ ಮಾಡಿದ್ರೆ ಆರ್ ವಿ ರೆಡಿ ಟು ಕಂಟೈನ್ ದಟ್ ಎನರ್ಜಿ. ಈಗ ಯಾವುದೇ ಒಬ್ಬ ಮನುಷ್ಯ ಅವನೆಷ್ಟು ಪವರ್ಫುಲ್ ಆಗಿದ್ದಾನೆ ಅಥವಾ ಅವನೆಷ್ಟು ವೀಕ್ ಆಗಿದ್ದಾನೆ ಅಂತ ನೀವು ನಿಮ್ಮಂತ ಸೈಕಿಕ್ ಹೀಲರ್ಸ್ ಎಲ್ಲ ಫಸ್ಟ್ ನೀವು ಹೇಳೋದು ಅವರ ಆರಾನ ನೋಡಿ ಅಲ್ವಾ? ಆರಾ ಅಂದ್ರೆ ಅವರ ಸುತ್ತ ಇರತಕ್ಕಂತ ಒಂದು ಪ್ರೊಟೆಕ್ಷನ್ ತರ. ಕರೆಕ್ಟ್. ಸೊ ಈಗ ನಮ್ಮ ಆರಾನ ಸ್ಟ್ರಾಂಗ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದಕ್ಕಿಂತ ಮುಂಚೆ ಆರಾ ಯಾವ್ಯಾವ ಕೇಸಸ್ ಅಲ್ಲಿ ವೀಕ್ ಆಗತ್ತೆ? ಓಕೆ. ಇವಾಗ ಏನಾದರೂ ತುಂಬ ಕೆಲಸ ಮಾಡಿ ಬರ್ತೀವಿ ನಾವು, ಶ್ರಮ ಪಟ್ಟು ಎಲ್ಲ ಕೆಲಸ ಮಾಡಿ ಬರ್ತೀವಿ, ಆವಾಗ ಆರ ವೀಕ್ ಆಗತ್ತೆ. ನಮ್ಗೆ ಎಷ್ಟು ಶಕ್ತಿ ಇದೆಯೋ ಅಷ್ಟೇ ಮಾಡಬೇಕು ಕೆಲಸಗಳನ್ನ, ಅದ್ರ ನಮ್ಮ ಮಿತಿ ಮೀರಿ ಫಿಸಿಕಲ್ ವರ್ಕ್ ಅವಾಗೂ ಆರ. ಮತ್ತು ಮೆಂಟಲ್ ವರ್ಕ್ ಕೂಡ ತುಂಬ ಆಫೀಸಲ್ಲಿ ಕೆಲಸ ಅಂತ ತುಂಬ ಬಿಟ್ಟು ಬಿಡ್ದಂಗೆ ಡೆಡ್ಲೈನ್ ಮೀಟ್ ಮಾಡೋಕ್ಕೆ ಏನು ಕಷ್ಟಪಟ್ಟು ಮಾಡ್ತೀವಿ, ಅವಾಗ ಆರ
ಸ್ವಲ್ಪ ವೀಕ್ ಆಗೋದು ಉಂಟು. ಮತ್ತು ದೃಷ್ಟಿ ತಾಗೋದು ಅಂತ ಹೇಳ್ತಾರೆ. ಕೆಲವೊಂದ್ಸತಿ ನಾವು ನಮ್ಮ ಆರ ತುಂಬ ಚೆನ್ನಾಗಿರತ್ತೆ, ನಾವೇನಾದರೂ ಹೇಳ್ತೀವಿ ಯಾರಿಗಾದ್ರೂ, ನಾವು ಹಿಂಗೆ ಮಾಡೋರಿದ್ದೀವಿ, ಹಾಗೆ ಮಾಡ್ತೀವಿ, ಈ ಥರ ಅಂತ. ಅವ್ರು ಬೇಕಂತ ಮಾಡ್ತಾರೆ ಅಂತಲ್ಲ, ಎದುರುಗಡೆ ಇರೋರು ಓ ಹೌದಾ, ಓ ಎಷ್ಟು ಚೆನ್ನಾಗಿ ಆಗ್ತಾ ಇದೆ ಅವ್ರಿಗೆ, ಅಯ್ಯೋ ನನಗೇನು ಚೆನ್ನಾಗಿ ಆಗ್ತಾ ಇಲ್ವಲ್ಲಪ್ಪ ಹಂಗಂದ್ರೂ ಅದು ಅಂತ ದೃಷ್ಟಿ. ಅಂದ್ರೂ ಆ ದೃಷ್ಟಿ ತಾಗಿ ಕೂಡ ಆರಾದಲ್ಲಿ ಸ್ವಲ್ಪ ನೆಗೆಟಿವಿಟಿ ಹೋಗೋದುಂಟು. ಆಮೇಲೆ ನಮ್ಮಲ್ಲೇ ಕೆಲವೊಂದು, ಈಗ ನಾವು ದೃಷ್ಟಿ ಇದೆ ಅಂತ ನಾನು ನಂಬಿದ್ರೆ ನನ್ನ ಆರ ವೀಕ್ ಆಗತ್ತೆ. ನಂಬಿಕೆಯೇ ದೇವರು ಥರ. ಏನೂ ಆಗಲ್ಲ ನನಗೆ, ಗೊತ್ತು ನನ್ನ ಆರ ತುಂಬ ಚೆನ್ನಾಗಿರುತ್ತೆ, ನಾನು ದೇವರಲ್ಲಿ ನಂಬ್ತೀನಿ ಅಂತ ನಾನು ನನ್ನ ಶಕ್ತಿಯಿಂದ ನಾನು ಆರಾಮಾಗಿದ್ರೆ ಆರ ಏನೂ ವೀಕ್ ಆಗಲ್ಲ. ಮತ್ತು ದೇವರ ಪೂಜೆ ಮಾಡಲ್ಲ, ಮತ್ತು ಮೆಡಿಟೇಷನ್ ಮಾಡಲ್ಲ, ಏನೂ ಮಾಡಲ್ಲ ಅಂತ ಅಂದಾಗ ಆರ ವೀಕ್ ಆಗತ್ತೆ. ಪ್ರಾಣಿಕ್ ಹೀಲಿಂಗಲ್ಲಿ ಲೈವ್ ಡೆಮೋ ತೋರಿಸ್ತಾರೆ. ಇಟ್ಸ್ ಆಲ್ಮೋಸ್ಟ್ ಅನ್ಬಿಲೀವಬಲ್. ಅಂದರೆ ಹಿಂಗೆ ಸ್ಕ್ಯಾನ್ ಮಾಡೋದು ಅಂತೀವಿ ನಾವು, ಕೈಯಲ್ಲೇ ಸ್ಕ್ಯಾನ್ ಮಾಡ್ತೀವಿ ಹೀಗೆ. ಆವಾಗ ಎಲ್ಲೋ ಒಂದು ಕಡೆ ಕೈ ನಿಂತ್ಕೊಳ್ಳತ್ತೆ, ನಮ್ಮದು ಹಿಂಗೆ ಎನರ್ಜಿ ವೈಸ್ ಫೀಲ್ ಆಗತ್ತೆ. ಆವಾಗ ನಾವು ಓಂ ಚಾಂಟ್ ಮಾಡಿದಾಗ ಹೆಂಗೆ ಇಲ್ಲಿ ಆರ ಬಂದಿರತ್ತೆ ಎಷ್ಟು ಅಂತ ನಮಗೆ ಒಂದು ಎಕ್ಸಾಂಪಲ್ಗೆ ಒಂದು 3 ಜನನ ನಿಲ್ಲಿಸ್ಬಿಟ್ಟು ಸ್ಕ್ಯಾನ್ ಮಾಡಿ ನೋಡಿ, ಯಾರು ದೇವರ ನಾಮ ಜಸ್ಟ್ ಚಾಂಟ್ ಮಾಡ್ತಿದಾರಂತ ಹೇಳಿ ಅಂತ. ಯಾರ್ದು ಹೈಯೆಸ್ಟ್ ಆರ ಇರುತ್ತೆ, ಕೈ ಹಿಂಗೆ ಅಗ್ಲ ಆಗ್ತಾ ಹೋಗತ್ತೆ, ಅವರು ಚಾಂಟ್ ಮಾಡ್ತಿದಾರಂತ ಅರ್ಥ. ನಮ್ಗೆ ಹೇಳಲ್ಲ, ಯಾರು ಮಾಡ್ತಿದಾರಂತ ಹೇಳಲ್ಲ. 3 ಜನ ನಿಲ್ಲಿಸ್ಬಿಟ್ಟು ಚೆಕ್ ಮಾಡಿ ಅಂತಾರೆ. ಹಿಂಗೆ ಚೆಕ್ ಮಾಡ್ತೀವಿ, ನಮ್ಗೆ ಗೊತ್ತಾಗತ್ತೆ ಇವ್ರದ್ದು ಹೈಯೆಸ್ಟ್ ಇದೆ ಅಂತ. ದಾಟ್ ವಿಲ್ ಬಿ ದ ಪರ್ಸನ್. ಆ್ಯಂಡ್ ನಾನು ನಿಂತಿದ್ದೆ ಅದರಲ್ಲಿ, ಆವಾಗ ಚೆಕ್ ಮಾಡಿಸಿದ್ರು. ಆವಾಗ ನಂದು ಬಿಗರ್ ಆಗ್ತಾ ಹೋಗ್ತಾ ಇತ್ತು. ಕ್ರೌನ್ ಚಕ್ರ ಅಂತೀವಲ್ವ, ಇಲ್ಲಿ ತಲೆ ಮೇಲೆ ಕ್ರೌನ್ ಚಕ್ರ, ಮತ್ತು ಎಲ್ಲ ಇಲ್ಲಿ ಎದುರುಗಡೆ ಹಾರ್ಟ್ ಚಕ್ರ, ಬ್ಯಾಕ್ ಹಾರ್ಟ್ ಚಕ್ರ, ಸೋಲಾರ್ ಪ್ಲೆಕ್ಸಸ್ ಚಕ್ರ, ಬ್ಯಾಕ್ ಸೋಲಾರ್ ಪ್ಲೆಕ್ಸಸ್ ಚಕ್ರ ಅಂತ ಇವು ಡಿಫ್ರೆಂಟ್ ಚಕ್ರಸೂನು ಆಕ್ಟಿವೇಟ್ ಆಗ್ತವೆ. ಈಗ ಕೆಲವೊಂದ್ಸರಿ ಯಾರಾದರೂ ತೀರ್ಕೊಂಡಾಗ ಸ್ಮಶಾನಕ್ಕೆ ಹೋಗೋದು, ಅಂತ್ಯಕ್ರಿಯೆಗಳು ಅಂತ ಟೈಮಲ್ಲಿ ಹೋಗ್ಲೇಬೇಕಾಗತ್ತೆ, ಹೋಗ್ತದೆ. ಅಂತ ಟೈಮಲ್ಲೂ ಆರ ವೀಕ್ ಆಗೋ ಚಾನ್ಸಸ್? ಓ ಎಸ್, ಅಬ್ಸಲ್ಯೂಟ್ಲಿ. ಯಾಕಂದರೆ ನಾವು ನೆಗೆಟಿವ್ ಇದರಲ್ಲಿ ಇರ್ತೀವಲ್ವ. ಇವಾಗ ನೀವೇ ನೋಡಿರ್ಬೋದು, ಯಾವುದಾದ್ರೂ ತುಂಬ ಸ್ಯಾಡ್ ಮೂವಿ ನೋಡ್ತಾ ಇದ್ದೀವಿ ಅಂದರೆ ನಮಗೆ ಅಳು ಬರುತ್ತಲ್ವಾ. ಅಲ್ಲಿ ನಮ್ಗೆ ಗೊತ್ತು, ನಮ್ಗೆ ವಯಸ್ಸಾಗಿದೆ, ಅರ್ಥ ಆಗತ್ತೆ, ಅದು ಮೂವಿ, ಅವ್ರು ಆ್ಯಕ್ಟ್ ಮಾಡ್ತಿದ್ದಾರೆ, ಡೈರೆಕ್ಟರ್ ಹೇಳಿದ್ದಾರೆ, ಅದು ಸ್ಕ್ರಿಪ್ಟೆಡ್ ಅಂತ ಗೊತ್ತಿದ್ರೂ ನಾವು ಯಾಕೆ ಅಳ್ತೀವಿ? ಯಾಕಂದ್ರೆ ಅದಷ್ಟು ನಮ್ಗೆ ಮುಟ್ಟಿದೆ, ನಾವ್ ಅದನ್ನ ಹೀರ್ಕೊಂಡಿರೋದ. ಹೌದಾ? ಸೇಮ್ ಈ ತರದ್ದು ಯಾರಾದ್ರೂ ತೀರ್ ಹೋಗಿರೋ ಕಡೆ ಎಲ್ಲ ಹೋದ್ರೆ ಅಲ್ಲೆಲ್ಲ ಅಳ್ತಾ ಇರ್ತಾರೆ, ಆ ನೆಗೆಟಿವ್ ಎನರ್ಜಿ ಇರತ್ತೆ ಅಲ್ಲಿ ಸುತ್ತಲೂ. ಆವಾಗ ನಾವು ಅದನ್ನ ನಮ್ಮ ಅವರನ್ನ ವೀಕ್ ಮಾಡ್ಕೊಳ್ಳೋ ಅಂತ ಪರಿಸ್ಥಿತಿನೇ ಅದು. ಈಗ ಕೆಲವೊಂದ್ಸರಿ ನಿಮ್ಮ ಪಾರ್ಟ್ನರ್ಸ್ ಬಿಟ್ಟು, ಅಂದ್ರೆ ಹೆಂಡತಿಗೆ ಗಂಡ, ಗಂಡಂಗೆ ಹೆಂಡತಿ ಬಿಟ್ಟು ಈ ಇಲ್ಲೀಗಲ್ ಅಫೇರ್ಸ್ ಇಟ್ಕೊಂತಾರೆ, ಗೊತ್ತಲ್ಲ, ಅಕ್ರಮ ಸಂಬಂಧಗಳು. ಅಥವಾ ಯಾವುದೋ ಒಂದು ಹುಡುಗಂಗೋ ಹುಡುಗಿಗೋ ಯಾರೋ ಒಬ್ರು ಆನ್ಲೈನ್ ಇನ್ಸ್ಟಾಗ್ರಾಮಲ್ಲೋ ಯಾವುದೋ ಒಂದು ಆ್ಯಪಲ್ಲೋ ಪರಿಚಯ ಆದ್ರು, ಅವ್ರು ಬರೀ ಮೆಸೇಜಸ್ ಎಕ್ಸ್ಚೇಂಜ್ ಆಗಿರತ್ತೆ ಅಥವಾ ಒಂದು ಫೋನ್ ಕಾಲ್ ಆಗಿರತ್ತೆ. ಈಗ ಗೊತ್ತಿಲ್ದಿರೋ ಸ್ಟ್ರೇಂಜರ್ಸ್ ಅಂತವ್ರ ಜೊತೆಲ್ಲ ಹೋಗಿ ಇವರು ದೈಹಿಕ ಸಂಬಂಧಗಳು ಇಟ್ಕೊಂಡ್ ಬಂದ್ಬಿಡ್ತಾರಲ್ಲ, ಅಂತ ಟೈಮಲ್ಲೂ ಅವರ ಆರ ಮೇಲೆ ಡೈರೆಕ್ಟ್ ಇಂಪ್ಯಾಕ್ಟ್ ಬೀರುತ್ತೆ. ಓಕೆ, ಆರ ಅಷ್ಟೇ ಅಲ್ಲ, ಇಲ್ಲಿ ಇದು ತುಂಬಾ ಡೀಪ್ ಆಗತ್ತೆ. ಅದಕ್ಕೆ ತುಂಬಾ ಸ್ಪಿರಿಚುವಲ್ ಇರೋರು, ಅಂದ್ರೆ ಏನೋ ಒಂದು ಸಾಧನೆ ಮಾಡ್ಬೇಕಂದವರು ಸೆಲಿಬಸಿ ಮೇಂಟೈನ್ ಮಾಡ್ತಾರೆ, ಸನ್ಯಾಸತ್ವ ತಗೊಂಡ್ಬಿಡ್ತಾರೆ. ಹೌದು, ಬ್ರಹ್ಮಚರ್ಯ ಫಾಲೋ ಮಾಡ್ತಾರೆ. ಯಾಕೆ ಗೊತ್ತಾ? ನಾವು ಆದಷ್ಟು ಕರ್ಮ ಕಡಿಮೆ ಮಾಡಿದಷ್ಟು ನಮ್ಗೆ ಮೋಕ್ಷ. ಹೌದಾ? ಕರ್ಮ ಇದ್ರೆ ನಾವು ಬರ್ಬೇಕು, ಏನಾದ್ರೂ ಒಂದ್ ಸಣ್ಣದ್ದು ಒಬ್ಬರಿಂದ ನೀರ್ ತಗೊಂಡು ಏನಾದ್ರೂ ಮಾಡಿದ್ರು ವಾಪಸ್ ತಂದದನ್ನ ನಾವು ಕೊಡ್ಲೇಬೇಕು. ಆ ಋಣನ ನಾವು ಮುಗಿಸೇನೆ ಹೋಗಕ್ಕಾಗೋದು ಅಲ್ವಾ? ಹಂಗೆ ಇಲ್ಲಿ ಆರ ಅಷ್ಟೇ ಅಲ್ಲ, ಎನಿ ಪರ್ಸನ್ ಯು ಟಚ್ and have a physical contact, you take their ಕರ್ಮಾನೇ ತಗೋತೀರಾ ನೀವು ಆ ಮನುಷ್ಯಂದು. ಸೊ ಆರ ವೀಕ್ ಆಗೋದಕ್ಕಿಂತ ನಿಮ್ದೇನೋ ಸೋಲ್ ಕಾಂಟ್ಯಾಕ್ಟೇ ಇರುತ್ತೆ. ಈ ಇಲ್ಲೀಗಲ್ ಅಫೇರ್ಸ್ ಎಲ್ಲ ಆಗೋದು ಇಟ್ ಈಸ್ ನಾಟ್ ಬಿಕಾಸ್ ಅವ್ರು ಏನೋ ದುಷ್ಟರು, ಏನೋ ಚೀಟ್ ಮಾಡಬೇಕು ಅಂತ ಇದೆ. ಅಂದರೆ ಅದು ನಮ್ಮದು ಮಾರಲ್ಲು ಮತ್ತು ಇಂಟಿಗ್ರಿಟಿ. ಹೌದಾ? ಇನ್ನೊಂದು ಕಡೆ ಅದು ನಮ್ಮ ಸೋಲ್ ಕಾಂಟ್ರಾಕ್ಟ್ ಇರುತ್ತೆ. ನಮ್ಗೆ ಗೊತ್ತಿರುತ್ತೆ ಮದುವೆ ಆಗಿದೆ, ಈ ಥರ ಮಾಡಬಾರ್ದು, ತಪ್ಪ ಆಗತ್ತೆ, ಇವೆಲ್ಲ ಸಮಾಜ ಒಪ್ಪಲ್ಲ ಅಥವಾ ನಾವೇ ಒಪ್ಪಲ್ಲ. ಆದರೂ ಕೆಲವೊಬ್ರಿಗೆ ಗೊತ್ತಿಲ್ಲ, ಯಾಕೋ ಇಲ್ಲಿ ಒಲವು ಕಡಿಮೆ ಆಗಿ ಅಲ್ಲೆಲ್ಲೋ
ಒಲವು ಜಾಸ್ತಿ ಆಗೋದು ಅಥವಾ ಏನು, ಅಲ್ಲಿ ಅವ್ರಿಗೇನೋ ಪಾಠ ಕಲಿಯಕ್ಕಿತ್ತು, ಆ ವ್ಯಕ್ತಿದು ಕರ್ಮ ಇವ್ರು ತಗೊಳಕ್ಕಿತ್ತು, ಹೋದ ಜನ್ಮದಲ್ಲಿ ಏನೋ ಮಾತಾಗಿತ್ತು, ಇವರು ವಾಪಸ್. ಆಮೇಲೆ ಇದನ್ನ ನಾನು ತುಂಬಾ ಕಾಮನ್ ಆಗಿ ನೋಡಿದ್ದೀನಿ. ಪಾಸ್ಟ್ ಲೈಫಲ್ಲಿ ಒಂದು 3-4 ಲೈಫಲ್ಲಿ ಯಾರಿಗೆ ಮದುವೆ ಆಗಕ್ ಆಗಿರಲ್ಲ, ಯಾರಿಗೆ ಅವರು ಹೆಂಗೋ ಆಕ್ಸಿಡೆಂಟ್ ಆಗೋನೋ ತೀರೋಗ್ಬಿಟ್ಟಿರ್ತಾರೆ, ಮದುವೆಗೆ ಏನೋ ಒಪ್ಕೊಂಡಿರಲ್ಲ, ಏನೇನೋ ಆಗಿ ಸೂಸೈಡ್ ಮಾಡ್ಕೊಂಡು ಹೋಗ್ಬಿಟ್ಟಿರ್ತಾರೆ, ವಾಪಸ್ ಬಂದವರು ಒಂದಾಗೇ ಆಗ್ತಾರೆ. ಅವರು ಅವ್ರ ಕರ್ಮಗಳನ್ನ ಎಕ್ಸ್ಚೇಂಜ್ ಮಾಡ್ಕೊಂತಾರೆ ಅಂದ್ರೆ ಆ ಪಾರ್ಟ್ನರ್ಸ್ ಆ ಪಾರ್ಟ್ನರ್ಸ್ ಜೊತೆ. ಸೊ ಅವರಿಗೆ ಗೊತ್ತಿಲ್ಲ ಯಾಕೆ ಈ ತರ ಡಿವೋರ್ಸ್ ಆಗ್ತಾ ಇದೆ, ಡಿವೋರ್ಸ್ ಆಗಿ ಇನ್ನೊಬ್ಬರನ್ನ ಮದುವೆ ಆಗೋದು, ಆ ತರ ಎಲ್ಲ ಆಗ್ತಾ ಇರೋದು. ಇನ್ನೊಬ್ಬರ ಮದುವೆ ಆಗೋರು ಅವ್ರ ಜೊತೆ ಎಲ್ಲೋ ಇನ್ಕಂಪ್ಲೀಟ್ ಸಂಬಂಧ ಇರುತ್ತೆ, ಅದಕ್ಕೆ ಅದು ವಾಪಸ್ ಬರುತ್ತೆ. ಋಣಾನು ಬಂಧ ಅಂತಾನೆ ಹೇಳ್ತೀವಲ್ವಾ, ಮದುವೆ ಆಗೋದು ಅಲ್ಲ. ಹಾಗೆಯೇ ಈ ಎನರ್ಜಿ ಎಕ್ಸ್ಚೇಂಜ್ ಏನಾಗತ್ತೆ, ಇನ್ಕ್ಲೂಡಿಂಗ್ ಟಚಿಂಗ್, ಫಿಸಿಕಲ್ ಟಚ್ ಇಸ್ ಅನ್ ಎನರ್ಜಿ ಎಕ್ಸ್ಚೇಂಜ್. ಅಂದ್ರೆ ನಮ್ಮ ಶಕ್ತಿನ ನಾವು ಎಕ್ಸ್ಚೇಂಜ್ ಮಾಡ್ಕೊಂಡು. ಸೊ ಯಾರು ಮುಟ್ಟೋ ಮುಂಚೆ ಕೂಡ ಹುಷಾರಾಗಿರ್ಬೇಕು. ಅದಕ್ಕೆ ನನ್ಗೆ ಇದು ಹಿಂದೂ ಕಲ್ಚರಲ್ಲೆಲ್ಲ ಅಥವಾ ಭಾರತೀಯ ಸಂಸ್ಕೃತಿಯಲ್ಲಿ ನಮಸ್ಕಾರ ಹಿಂಗ್ ಮಾಡ್ತೀವಿ ನಾವು, ಯಾರಿಗೂ ಹ್ಯಾಂಡ್ ಶೇಕ್ ಕೊಡೋ ಇದೇ ಇಲ್ಲ ನಮ್ಗೆ. ಅವಾಗೆ ಅವ್ರಿಗೆ ಗೊತ್ತಿತ್ತು ಟಚ್ ಇಸ್ ಅನ್ ಎನರ್ಜಿ ಕರ್ಮ. ಎಸ್. ಅಂಡ್ ಈ ತುಂಬಾ ಸಾಧಕರು ಇರ್ತಾರೆ, ಒಂದ್ ಕಡೆ ಕೂತಿರ್ತಾರೆ ಅಂತ ಹಿಂಗೆ ಮಾಡ್ತಾರೆ, ಮುಟ್ಟಿಸ್ಕೊಳ್ಳೋದಿಲ್ಲ. ಯಾಕಂದ್ರೆ ಟಚ್ ಇಸ್ ಗೋಯಿಂಗ್ ಟು ಗಿವ್ ಸಮಥಿಂಗ್ ಬೇರೆ. ಮತ್ತೆ ಎಷ್ಟೊಂದು ಸಂದರ್ಭದಲ್ಲಿ ನಿಮಗೆ ದೃಷ್ಟಿ ಆದಾಗ ಅಥವಾ ನಿಮಗೇನಾದ್ರೂ ಆಗತ್ತೆ, ಹೆಚ್ಚು ಕಮ್ಮಿ ಆಗುತ್ತೆ ಅಂದಾಗ, ನೀವು ಸಾಕ್ತಂತ ನಿಮ್ಮ ಮನೆ ಪ್ರಾಣಿಗಳು, ನಿಮ್ಮ ಪೆಟ್ಸ್ ಏನಿರತ್ತಲ್ಲ, ನಿಮ್ಮ ಪೆಟ್ಸ್ ಮೇಲೆ ಡೈರೆಕ್ಟ್ ಇಂಪ್ಯಾಕ್ಟ್ ಬೀರುತ್ತೆ ಅಂತ ಅಂತಾರೆ. ಈಗ ಯಾವ್ದಾದ್ರು ಒಂದು ಮನೇಲಿ ಒಂದು ನಾಯಿ ತೀರ್ ಹೋದ್ರೆ, ಒಂದು ಬೆಕ್ಕು ತೀರ್ ಹೋದ್ರೆ, ಇಮ್ಮಿಡಿಯೇಟ್ಲಿ ಹೇಳ್ತಾರೆ ಏನೋ ನಿನ್ ದೃಷ್ಟಿಯ ತಗೊಂಡು ಹೋಯ್ತು ಅಂತ. ಸೊ ನೀವು ಮನೇಲಿ ಪೆಟ್ಸ್ನ ಸಾಕಿ ಕೂಡ ನಿಮಗ್ ದೃಷ್ಟಿ ಆದ್ರೂ ಅದನ್ನು ಪ್ರೊಟೆಕ್ಟ್ ಮಾಡ್ಬೋದಾ? ಇವಾಗ ಈ ಪೆಟ್ಗಳಿದಾವಲ್ವಾ, ಅನ್ಕಂಡೀಷನಲ್ ಲವ್ ಅಂತ ಹೇಳ್ತೀವಿ, ಡಾಗ್ಸ್ ಎಸ್ಪೆಷಲಿ, ಅವ್ರ ಎನಿ ಅನಿಮಲ್ಸ್, ಮೂಕ ಪ್ರಾಣಿಗಳಿಗೆ ಜಾಸ್ತಿ ಪ್ರೀತಿ ಇರುತ್ತೆ. ಅವರು ಆ ಮನೆನ ಪ್ರೊಟೆಕ್ಟ್ ಮಾಡಕ್ಕೆ ಬಂದಿರೋ ಆತ್ಮಗಳವು. ನಾನು ಈ ಮನೇನ ನೋಡ್ಕೋಬೇಕು, ಈ ಮನೇನ ನಾನು ಕಾಯಬೇಕು ಅಂತ, ಅದು ಅವ್ರ ಪರ್ಪಸ್. ನಾವು ಆ ಪರ್ಪಸ್ನ ತೆಗಿಯಕ್ಕಾಗಲ್ಲ ಅವರಿಂದ ಯಾವತ್ತೂ. ಹಳೆ ಕಾಲದಲ್ಲಿ ನೀವು ನೋಡಿರ್ಬೋದು, ಮುಂಚಿನ ಕಾಲದಲ್ಲಿ ಈ ಥರ ರೆಮಿಡಿ ಅಥವಾ ಈ ಥರ ದೊಡ್ಡ ದೊಡ್ಡ ಹೋಮ ಹವನ ಎಲ್ಲ ಮಾಡಿ ಪ್ರೊಟೆಕ್ಷನ್ ಮಾಡಿದ್ರೂ ಕೂಡ ಆ ಮನುಷ್ಯನಿಗೆ ಏನು ಆಗೋದಿತ್ತೋ, ಇವಾಗ ನಾವು ಹೇಳ್ತೀವಿ ರಾಹುದು ಏನಾದರೂ ತೊಂದರೆ ಆದರೆ, ಶನೇಶ್ವರ ಸ್ವಾಮಿಗೆ ಖುಷಿಯಾಗಿಡ್ಬೇಕಂದ್ರೆ ಎಲ್ಲ ಮಾಡ್ಬೇಕಂದ್ರೆ ಮನೆಗೆ ಒಂದು ಕಪ್ಪು ನಾಯಿನ ತಗೊಂಬನ್ನಿ, ಅಥವಾ ಯಾವ್ದಾದ್ರು ಒಂದು ನಾಯಿಗೆ ಊಟ ಹಾಕಿ, ಅಥವಾ ಬೆಕ್ಕಿಗೆ ಏನಾದ್ರು ಹಾಲು ಹಾಕಿ ಅಂತ ಹೇಳ್ತಾರೆ. ಅದನ್ನ ಈ ಲಾಲ್ ಕಿತಾಬ್ ರೆಮಿಡೀಸ್ ಅಂತ ನಿಮ್ಗೆ ಗೊತ್ತಿರ್ಬೋದು, ಅದರಲ್ಲಿ ಅವೆಲ್ಲ ಬರ್ತವೆ, ಹಿಂಗೆ ಕೊಡ್ಬೇಕು, ಊಟ ಕೊಡ್ಬೇಕು ಅಂತ. ಪ್ರಾಣಿಗಳು ಪಿತೃಗಳು ಅಂತ ಹೇಳ್ತಾರೆ, ಆನ್ಸೆಸ್ಟರ್ಸ್, ನಮ್ಮ ಆನ್ಸೆಸ್ಟರ್ಸ್. ಸೊ ಬರ್ಡ್ಸ್ ಆಗಲಿ ಅನಿಮಲ್ಸ್ ಆಗಲಿ, ಅದಕ್ಕೆ ನಾವು ಊಟ ಹಾಕಿದ್ರೆ ಪಿತೃಗಳಿಗೆ ನಾವು ಡೈರೆಕ್ಟ್ ಆಗಿ ಊಟ ಹಾಕಿ ಬ್ಲೆಸ್ಸಿಂಗ್, ಅನ್ನನೂ ಋಣ ಅಲ್ವಾ, ದಾನೆ ಅಂದ್ರೆ ಒಂದೊಂದು ಕಾಳುನು ಹೆಸರು ಬರ್ದಿದೆ ಅಂತ ಹೇಳ್ತಾರೆ. ಹಾಗೇನೆ ಪಿತೃಗಳಿಗೆ ನಾವು ಯಾವಾಗ ಊಟ ಹಾಕ್ತಿವಿ, ಈಗ ಮದರ್, ಈಗ ತಾಯಿ ಅಥವಾ ತಂದೆ, ನಾವೇನ್ ಮಾಡ್ತೀವಿ, ನಮ್ಮ ಮಕ್ಳಿಗೆ ಏನೂ ತೊಂದರೆ ಆಗ್ಬಾರ್ದು ಅಂತ ನಾವೆಲ್ಲ ಕಷ್ಟಗಳು ತಗೋತೀವಿ, ಹೌದಾ? ಹಾಗೇನೆ ಅವ್ರಿಗೆ ನಾವು ಪ್ರೊಟೆಕ್ಟ್ ಮಾಡಿದ್ರು ಅವ್ರು ನಮ್ಮ ತಂದೆ ತಾಯಿಗಳು ಅಥವಾ ಪಿತೃಗಳಾಗಿರ್ತಾರೆ. ಅವರಿಗೆ ನಮ್ಗೆ ಏನಾದ್ರೂ ತೊಂದರೆ ಆದ್ರೆ ಅವ್ರು ಬರ್ತಾರೆ ನಮ್ಮನ್ನ ರಕ್ಷಿಸಕ್ಕೆ. ಆವಾಗ ನಾವ್ ಏನೇ ಪ್ರೊಟೆಕ್ಷನ್ ಇದ್ರು ಆ ಮಕ್ಕಳು ಚೆನ್ನಾಗಿರ್ಲಿ ಅಂತ ಅವರೆಲ್ಲ ತಗೋತಾರೆ. ಆ ಹಳೆ ಕಾಲದಲ್ಲಿ ಕ್ಯಾನ್ಸರ್ ಅಥವಾ ಏನಾದ್ರೂ, ಅವಾಗ ಏನು ಕ್ಯಾನ್ಸರ್ ಅನ್ನೋದೆಲ್ಲ ಗೊತ್ತಿರ್ಲಿಲ್ಲ. ತುಂಬಾ ಡೇಂಜರಸ್ ಏನಾದ್ರೂ ತೊಂದರೆ ಆದಾಗ ಯಾವ್ದಾದ್ರು ಒಂದ್ ನಾಯಿ, ಯಾವ್ದಾದ್ರು ಒಂದ್ ಬೆಕ್ಕನ ಮನೆಗೆ ತಗೊಂಬಂದು ಇಟ್ಕೊಳ್ಳೋರು. ಎಸ್ಪೆಷಲಿ ನಾಯಿ ಆದ್ರೆ ತುಂಬಾ ಈಗಿನ ಕಾಲದ ತರ ನಾಯಿಗಳನ್ನ ಮನೇಲಿ ಇಟ್ಕೊಳ್ಳೋದೆಲ್ಲ ಆವಾಗ ಇರ್ತಾ ಇರ್ಲಿಲ್ಲ. ಬಟ್ ಬೆಕ್ಕುಗಳು ನೀವು ಅಬ್ಸರ್ವ್ ಮಾಡ್ಬೋದು, ಯಾವಾಗೂನು ಬರೋದು, ಓಡಾಡೋದು ಎಲ್ಲ ಕಾಮನ್. ಬೆಕ್ಕು ಏನದು ಆಕ್ಚುಲಿ? ಕ್ಯಾಟ್ ಏನ್ ರೆಪ್ರೆಸೆಂಟ್ ಮಾಡುತ್ತೆ? ಇವಾಗ ಕ್ಯಾಟ್ ಇಸ್ ದ ಮೋಸ್ಟ್ ವಿಚ್ ಅಬ್ಸರ್ಬ್ಸ್ ದ ನೆಗೆಟಿವಿಟಿ ಇನ್ ದ ಹೌಸ್. ನಾವ್ ಅನ್ಕೊಂಡು ಡಾಗ್ ಪರ್ಸನ್, ಲೈಕ್ ತುಂಬಾ ಜನಕ್ಕೆ ಡಾಗ್ಸ್ ಇಷ್ಟ ಇರತ್ತೆ, ಕ್ಯಾಟ್ ವಿಲ್ ಚೂಸ್ ಯು. ಕ್ಯಾಟ್ ಹಂಗೆ ಬಂದ್ ಮುದ್ದು ಮಾಡಿಸ್ಕೊಳ್ಳೋದು ಅದೆಲ್ಲ ಬಿಹೇವಿಯರೇ ಇಲ್ಲ. ಸೊ ಕ್ಯಾಟ್ ಅಲ್ಲಿ ಅಷ್ಟು ನೆಗೆಟಿವಿಟಿ ಅಬ್ಸರ್ವ್ ಮಾಡ್ಕೊಳ್ಳೋ ಶಕ್ತಿ ಇದೆ. ಒಂದು ಕ್ಯಾಟ್ 4-5 ಹ್ಯೂಮನ್ದು ಈವಿಲ್ ಐ ತೆಗಿಯತ್ತೆ.
ಅದು ಬಂದು ಹಸು ಆಗತ್ತೆ, ಅದು ಅಷ್ಟು ಎನರ್ಜಿನ ಪ್ರೊಸೆಸ್ ಮಾಡಿ ಹೀರ್ಕೋತಾ ಇರತ್ತಲ್ವಾ, ಹಸು ತುಂಬಾ ಆಗತ್ತೆ. ಅವಾಗ ನಾವು ಹಾಲು ಹಾಕ್ಬೇಕು. ಓ, ಅದಕ್ಕೆ ಅದು ತುಂಬಾ ಊಟ ಕೇಳೋದು. ತುಂಬಾ ಊಟ ಕೇಳತ್ತೆ, ತುಂಬಾ ಹೋಗುತ್ತೆ, ಸುಸ್ತಾಗತ್ತೆ. ಇವಾಗ ನಾವು ತುಂಬಾ ಕೆಲಸ ಮಾಡಿದ್ರೆ ನಮಗೂ ಹಸು ತುಂಬಾ ಆಗತ್ತೆ. ಸ್ಟ್ರೆಸ್ ಈಟಿಂಗ್ ಮಾಡ್ತೀವಲ್ವಾ ನಾವು, ಹಂಗೆ ನೆಗೆಟಿವ್ ಎನರ್ಜಿ ಹೀರ್ಕೊಂತ ಬೆಕ್ಕುಗಳಿಗೆ ತುಂಬಾ ಹಸು ಜಲ್ದಿ ಆಗತ್ತೆ. ಜಾಸ್ತಿ ನಾವು ಹಾಲು ಹಾಕೋದು, ಊಟ ಹಾಕೋದು ಮಾಡಬೇಕು. ಅವುಗಳಿಂದ ನಮ್ಗೆ ತುಂಬಾ ಬೆನಿಫಿಟ್ ಇದೆ. ನಾವು ಅಂಡ್ ಕೆಲವೊಂದು ಮನುಷ್ಯರ ಹತ್ರ ಮಾತ್ರ ಬೆಕ್ಕುಗಳು ಹೋಗ್ತವೆ. ನಾಯಿಗಳಿಗೆ ಇನ್ ಜನರಲ್ ಮನುಷ್ಯರಂದ್ರೆ ತುಂಬಾ ಇಷ್ಟ. ಒಂದು ಬಿಸ್ಕೆಟ್ ಕೊಟ್ರೆ ಪಾಪ ಬಂದ್ಬಿಡ್ತವೆ. ಬೆಕ್ಕುಗಳು ಹಾಗಲ್ಲ. ನೀವು ಒಂದು ಊಟ ಕೊಟ್ರೆ ದಿನಾ ಬರ್ತಾವ, ಅಥವಾ ಅವ್ರಿಗೆ ಎಷ್ಟೊಂದು ಮನೆಗಳಿರ್ತವೆ, ಎಷ್ಟೊಂದು ಮನೆಗಳಲ್ಲೂ ಹಾಲು ಹಾಕ್ತವೆ. ಆದ್ರೆ ಯಾವ್ದಾದ್ರು ಒಂದು ಮನೇಲಿ ವಾಸ ಮಾಡೋದು, ಮರಿ ಹಾಕೋದು ಎಲ್ಲ ಮಾಡ್ತವೆ. ಅದು ಯಾಕಂದ್ರೆ ಆ ಮನೇನ ಅವು ಚೂಸ್ ಮಾಡಿದಾವೆ. ಅವು ಪಿತೃಗಳಾಗೋ ನಮ್ ಯಾವ ಬಂಧುಗಳೋ ಗೊತ್ತಿಲ್ಲ, ಒಟ್ಟು ಬಂದು ನಮ್ನ ತಂದೆ ತಾಯಿ ತರ ಪ್ರೊಟೆಕ್ಟ್ ಮಾಡೋದೇ ಅವ್ರ ಕೆಲ್ಸ. ಅದ್ರ ಪರ್ಪಸ್ ಏನಿರುತ್ತೆ, ನಾವು ತಡಿಬಾರ್ದು. ತಡಿಬಾರ್ದು ಅಂತ ಅನ್ಸತ್ತೆ ನನ್ಗೆ. ಅಂದ್ರೆ ಇವಾಗ ನಮ್ಗೆ ಪಾಪ ಅನ್ಸತ್ತೆ, ಮಾಡಬಾರ್ದು ಅಂತ ಅನ್ಸತ್ತೆ. ಇವಾಗ ಯಾರೋ ಒಬ್ರು ಸಿಂಗರ್ ಆಗ್ತಾ ಇರ್ತಾರೆ, ನಮ್ಗೆ ಸಿಂಗರ್ ಆದ್ರೆ ನಿನಗ್ ದುಡ್ಡು ಸಿಗಲ್ಲ, ಆಗ್ಬೇಡ ಸಿಂಗರು ಅಂತ ನಾವು ಸ್ಟಾಪ್ ಮಾಡ್ತೀವಿ. ಆದ್ರೆ ಅವ್ರ ಪರ್ಪಸ್ ಅದೇ ಆಗಿರತ್ತೆ. ಅದ್ ಮಾಡದೆ ಹೋದ್ರೆ ಅವ್ರನ್ನ ನಾವೇ ಲಿಮಿಟ್ ಮಾಡ್ತಾ ಇದೀವಿ. ಹಾಗಾಗಿ ನಾವು ಸ್ಪಿರಿಚುವಲ್ ಇದ್ದಾಗ ನಮ್ಗೆ ಗೊತ್ತಿರತ್ತೆ ಕರ್ಮ, ಋಣ, ಇಷ್ಟೇ. ಸ್ವಲ್ಪ ಡಿಟ್ಯಾಚ್ಮೆಂಟ್ ಇರತ್ತೆ. ತೀರಾ ಈ ತರ ಸೈಕಿಕ್ ಗಿಫ್ಟ್ಸ್ ಇರೋರಲ್ಲಿ ಒಂದ್ ಸ್ವಲ್ಪ ಡಿಟ್ಯಾಚ್ಮೆಂಟ್ ಇರುತ್ತೆ. ಹಾಗೇನೆ ಅನಿಮಲ್ಸ್ ಅಲ್ಲೂ ಡಿಟ್ಯಾಚ್ಮೆಂಟ್ ಇರುತ್ತೆ.